ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ನೋಡ್ತಿದ್ದೀರಾ ಖುಷಿ ಬ್ಲಾಗ್ ಕನ್ನಡ. ತುಂಬ ದಿನ ಆಗಿತ್ತು ಬ್ಲಾಗ್ ಮಾಡಿ. ಇವತ್ತು ಸ್ಯಾಟರ್ಡೆ ಬ್ಲಾಗ್. ಇದು ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಬಿಟ್ಟು ನಾನು, ನಮ್ಮ ಪಾಪು, ನನ್ನ ಮಗಳು ದೇವಸ್ಥಾನಕ್ಕೆ ರೆಡಿ ಆಗಿಬಿಟ್ಟು ಹೋಗ್ತಾ ಇದ್ದೀವಿ. ಆಂಜನೇಯನ ದೇವಸ್ಥಾನಕ್ಕೆ ಹೋಗಬೇಕಿತ್ತು. ಅವಳಿಗೂ ಸ್ಕೂಲ್ ರಜೆ ಇತ್ತು ಅಂತ ಅಂದ್ಬಿಟ್ಟು ಅಲ್ಲಿ ಅರ್ಚನೆ ಎಲ್ಲ ಮಾಡಿಸ್ಬಿಟ್ಟು ಮನೆಗೆ ಬಂದ್ವಿ. ಪಾಪುಗೆ ಟಿ ಶರ್ಟ್ ಬುಕ್ ಮಾಡಿದೆ ಮೀಶೋದಲ್ಲಿ. ಅದು ಬಂದಿತ್ತು. ತುಂಬ ಚೆನ್ನಾಗೈತೆ. ಮೀಶೋದಲ್ಲಿ 5 ಟಿ ಶರ್ಟ್ಗೆ 299 ರೂಪಾಯಿ. ಚಿಕ್ಕ ಮಕ್ಕಳಿಗೆ ಸಕ್ಕತ್ತಿದೆ. ಫುಲ್ಲು ತೋಳಿರೋದದು. ಚೆನ್ನಾಗಿದೆ ಟಿ ಶರ್ಟು. ನನ್ನ ಮಗಳೇ ಓಪನ್ ಮಾಡ್ತಿದ್ದಾಳೆ ನೋಡಿ. ಕ್ವಾಲಿಟಿ ವೈಸ್ ಅಂತೂ ಸೂಪರಾಗಿದೆ. ನನಗಂತೂ ತುಂಬಾ ಇಷ್ಟ ಆಯಿತು. ಚೆನ್ನಾಗಿ ಪರ್ಫೆಕ್ಟಾಗಿ ಕರೆಕ್ಟಾಗಿ ಕೂತಿತ್ತು ನನ್ನ ಮಗನಿಗೆ. ಕ್ವಾಲಿಟಿನೂ ಅಷ್ಟೇ ತುಂಬ ಚೆನ್ನಾಗಿತ್ತು. ನನ್ನ ಮಗನಿಗೆ ಆ ಟಿ ಶರ್ಟ್ ಹಾಕಿದೆ ನೋಡಿ ನೀವೇ. ಅವನಿಗೆ ಕೈಗೆ ದಾರ ಕಟ್ಬಿಟ್ಟು ನೋಡ್ತಾ ಇದ್ದೀವಿ ಅವನು ಹೆಂಗೆ ಬಿಚ್ಕೋತಾನೆ ಅಂತ ಅಂದ್ಬಿಟ್ಟು. ಈಗಾಗಲೇ ಅವ್ನು ದಾರ ಕಟ್ಟಿರೋದು ಎಷ್ಟು ನೀಟಾಗಿ ಬಿಚ್ಕೋತಾವನೆ. ಹಾಗೆ ಆ ಟಿ ಶರ್ಟ್ ಅಂತೂ ಸೂಪರಾಗಿ ಕಾಣಿಸ್ತಾ ಇತ್ತು. ನನ್ನ ಮಗನಿಗೆ ಮುದ್ದಾಗಿ ಕಾಣಿಸ್ತಾ ಇದ್ದ. ಅಪ್ಪ ಬಂದಿದ್ದರು ಊರಿಂದ. ಪಾಪನ ಆಟ ಆಡಿಸ್ತಾಯಿದ್ರು. ಅದಕ್ಕೆ ಅದೊಂದು ವಿಡಿಯೋ ಕ್ಲಿಪ್ ಹಾಕ್ತೆ. ನೆಕ್ಸ್ಟು ತಿಂಡಿಗೆ ಅಂತ ಅಂದ್ಬಿಟ್ಟು ಬೇಗ ಆಗೋ ಥರ ಒಂದು ರೆಸಿಪಿ ತೋರಿಸ್ತೀನಿ. ಇದರಲ್ಲಿ ಮಾಮೂಲಿ ದೋಸೆ ಹಿಟ್ಟಿಗೆ 1-2 ಟೊಮೊಟೊ, 1 ಈರುಳ್ಳಿ, ಸ್ವಲ್ಪ 1/4 ಟೀ ಸ್ಪೂನಷ್ಟು ಜೀರಿಗೆ, ಮತ್ತು 4 ಹೆಸರು ಬೆಳ್ಳುಳ್ಳಿ, 4 ಬ್ಯಾಡಗೆ ಮೆಣಸಿನ್ಕಾಯಿ. ಬ್ಯಾಡಗೆ ಮೆಣಸಿನ್ಕಾಯಿ ಹಾಕಿದ್ರೆ ತುಂಬ ಕಲರಾಗಿರುತ್ತೆ. ನಮ್ಮ ಮನೇಲಿ ಬ್ಯಾಡಗೆ ಮೆಣಸಿನ್ಕಾಯಿ ಇರಲಿಲ್ಲ, ಮಾಮೂಲಿ ಮೆಣಸಿನ್ಕಾಯಿ ಹಾಕಿದೆ. ಅದನ್ನು ಚೆನ್ನಾಗಿ ರುಬ್ಕೊಂಡು ಮಾಮೂಲಿ ದೋಸೆ ಹಿಟ್ಟಿಗೆ ಅದನ್ನು ಹಾಕಿ ಮಿಕ್ಸ್ ಮಾಡಿದ್ರೆ ಲಾಸ್ಟಲ್ಲಿ ಕರಿಬೇವಿನ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಅದನ್ನು ಸ್ವಲ್ಪ ಕಟ್ ಮಾಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ದೋಸೆ ಹಿಟ್ಟು ರೆಡಿ ಆಗುತ್ತೆ. ನೆಕ್ಸ್ಟ್ ದೋಸೆ ಮಾಡಿದ್ರೆ ಸೂಪರ್ ಟೇಸ್ಟಿಯಾಗಿರುತ್ತೆ. ಹಾಗೆ ನೀವೊಂದು ಸತಿ ಟ್ರೈ ಮಾಡಿ ನೋಡಿ. ದಿನ ತಿಂಡಿಗೆ ಏನು ಮಾಡೋದು, ಸ್ಕೂಲ್ ಬಾಕ್ಸ್ಗೆ ಹೆಂಗಿದ್ರು ರೆಡಿ ಮಾಡಬೇಕು, ತಿಂಡಿಗೆ ಏನು ಮಾಡೋದು ಅಂತ ಅನ್ನೋ ಟೈಮಲ್ಲಿ ಈ ಥರ ಒಂದು ದಿನ ಟ್ರೈ ಮಾಡಿ ನೋಡಿ. ಸೂಪರ್ ಟೇಸ್ಟಿಯಾಗಿರುತ್ತೆ. ಹಾಗೆ ಇನ್ನೊಂದು ವಿಷಯ, ಮೀಶೋದಲ್ಲಿ ₹1 ಅಮೌಂಟು ಇನ್ವೆಸ್ಟ್ ಮಾಡ್ದಿರಾನೆ ಅರ್ನಿಂಗ್ ಹೇಗೆ ಮಾಡೋದು ಅಂತ ಅಂದ್ಬಿಟ್ಟು ನೆಕ್ಸ್ಟ್ ವೀಡಿಯೋದಲ್ಲಿ ಅದು ಹಾಕ್ತೀನಿ. ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನೆಕ್ಸ್ಟ್ ವೀಡಿಯೋ ಅದೇ ಆಗಿರುತ್ತೆ. ಮೀಶೋದಲ್ಲಿ ಅರ್ನಿಂಗ್ ಹೇಗೆ ಮಾಡೋದು ಅಂತ ಅಂದ್ಬಿಟ್ಟು ನೆಕ್ಸ್ಟ್ ವೀಡಿಯೋ ಹಾಕ್ತೀನಿ. ಇದನ್ನು ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬಾಯ್.